ಅವ್ರನ್ನ ಪೊಲೀಸ್ ಅಧಿಕಾರಿ ಅಂತ ಹೇಳ್ತಾರೆ. 14 ವರ್ಷದಿಂದ ಆ ಕಡೆ ಚರ್ಚ್ ಕಡೆ ಇದ್ದೆ, ಅಲ್ಲಿಂದ ಇಲ್ಲಿ ಎತ್ತಾಕಿದ್ರು, ಅಲ್ಲಿ ಸಾಕಾಗಿದ್ದಲ್ಲ, ಅಲ್ಲಿಂದ ಇಲ್ಲಿ ಎತ್ತಾಕಿದ್ರು. ಫಸ್ಟಿಗೆ ನಮ್ದು ಒಬ್ಬಳದೇ ಇದ್ದಿದ್ದ ಅಂಗಡಿ. ಅವಾಗ ಬಡವರು ಮಧ್ಯಮ ವರ್ಗದವರು ಒಪ್ಪತ್ತಿನ ಗಂಜಿಗಾಗಿ ಏನಾದ್ರೂ ಕೆಲಸ ಮಾಡ್ಲೇಬೇಕಲ್ಲ. ಹಾಗಾಗಿ ಕೆಲ ಬಡವರು ಮಧ್ಯಮ ವರ್ಗದವರು ರಸ್ತೆ ಬದಿ ಬೀದಿ ಬದಿ ವ್ಯಾಪಾರಗಳನ್ನ ಮಾಡಿಕೊಂಡು ಜೀವನಗಳನ್ನ ನಡೆಸ್ಕೊಳ್ತಿದ್ರು. ಆದ್ರೆ ಆ ಒಂದು ಬೀದಿ ಬದಿ ವ್ಯಾಪಾರ ಮಾಡೋದ್ರಿಂದ ರಸ್ತೆ ಸಂಚಾರಕ್ಕೆ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಆಗ್ತಿದೆ ಅಂತ ಹೇಳಿ ಹೆಬ್ಬಗೋಡಿ ನಗರಸಭೆಯ ಸದಸ್ಯರುಗಳು ಎಲ್ಲರೂ ಕೂಡ ಸರ್ವಾನುಮತದಿಂದ ನಿರ್ಣಯವನ್ನ ಅಂದ್ರೆ ರೆಸೊಲ್ಯೂಷನ್ ಅನ್ನ ಅಂಗೀಕರಿಸಿ ಈ ಒಂದು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೊಲ್ಲಳ್ಳಿಯ 5 ಮತ್ತು 6ನೇ ವಾರ್ಡ್ನಲ್ಲಿ ರಸ್ತೆ ಬದಿ ಇರುವಂತಹ ಅಂಗಡಿಗಳನ್ನ ತೆರವುಗೊಳಿಸಿದ್ದರು. ಇದಕ್ಕೆ ವಿರುದ್ಧವಾಗಿ ಅಲ್ಲಿನ ಬಡವರು ಮತ್ತು ಮಧ್ಯಮ ವರ್ಗದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಈಗ ಕರ್ನಾಟಕ ದಲಿತ ಸಂಘರ್ಷ ಸೇನೆಯ ಮುಖಂಡರುಗಳು ಇಂದು ಪ್ರತಿಭಟನೆಯನ್ನ ಮಾಡಿ ಆ ಅಂಗಡಿಗಳನ್ನ ತೆರವು ಮಾಡಿದಂತಹವರ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನಗರಸಭೆಯ ಸದಸ್ಯರುಗಳು ಈ ಒಂದು ಅಂಗಡಿಗಳನ್ನ ತೆರವು ಮಾಡಿದ್ದಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಬೀದಿ ಬದಿ ವ್ಯಾಪಾರಿ ಮೇಲೆ ಅಧಿಕಾರಿಗಳ ಮೇಲೆ ಹೇಳಿದ್ದು ಅಧಿಕಾರ. ನಗರಸಭೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ಹೇಳಿದ್ದಾರೆ. ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳಿಗೆ ಹೌದು, ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಗೊಲ್ಲಳ್ಳಿಯಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ವೃತ್ತದಲ್ಲಿ 16 ಅಂಗಡಿಗಳನ್ನ ಹಾಕಲಾಗಿತ್ತು. ಇಲ್ಲಿ ರಸ್ತೆ ಸಂಚಾರಕ್ಕೆ ಮತ್ತು ಇಲ್ಲಿ ಹೆಚ್ಚು ಅಂಗಡಿಗಳು ಆಗಿದ್ದರಿಂದ ಪಾದಚಾರಿಗಳಿಗೂ ಕಿರಿಕಿರಿ ಆಗ್ತಿದೆ ಅಂತೇಳಿ ಹಲವು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ಇದರ ವಿರುದ್ಧ ಅಂಗಡಿಗಳನ್ನ ಕಳಕೊಂಡಂತಹ ಎಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರು ಈ ಒಂದು ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅಧಿಕಾರಿಗಳ ಮೇಲೆ ಹೇಳಿದ್ದು ಅಧಿಕಾರ. ನಗರಸಭೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹಾಗೆ ಈ ಸಂದರ್ಭದಲ್ಲಿ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ಈ ದಿನ ಭಾರಿ ನೋವಿನ ಸಂಗತಿ. ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಏನು ಇವತ್ತು ಇಲ್ಲಿ ಬಡವರ ಮೇಲೆ ಏನು ದೌರ್ಜನ್ಯ ಎಸಗಿದ್ದಾರೆ ನಗರಸಭಾ ಅಧ್ಯಕ್ಷರಿಗೆ ಮೊದಲು ಈ ಮಾಧ್ಯಮದ ಮುಖಾಂತರ ಒಂದು ಧಿಕ್ಕಾರವನ್ನು ಹೇಳ್ತೇನೆ. ದಲಿತ ಸಂಘರ್ಷ ಸೇನೆಯ ವತಿಯಿಂದ ಅವರಿಗೆ ಒಂದು ಧಿಕ್ಕಾರವನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಬಂಧುಗಳೇ, ಇವತ್ತು ಇಲ್ಲಿ ಎಲ್ಲ ನಿಂತಿದ್ದಾರೆ ಬಡವರು. ಹಣ್ಣುಗಳು, ತರಕಾರಿಗಳು ಮತ್ತು ಎಳ್ನೀರು, ಸೊಪ್ಪು, ತರಕಾರಿಗಳು ಮತ್ತು ಊಟಗಳನ್ನ ಮಾರ್ಕೊಂಡು ಜೀವನ ಮಾಡೋಂಥ ಬಡವ್ರ ಮೇಲೆ ಇವತ್ತು ಇವರು ಏನು JCBಯ ಒಂದು ಸೌಂಡ್ ಮುಖಾಂತರ ಇವತ್ತು JCBಗಳ ಮುಖಾಂತರ ತಗೊಂಬಂದು ಇವತ್ತು ದೌರ್ಜನ್ಯ ಮಾಡಿದಾರಲ್ಲ. ಇವತ್ತು ಅವ್ರು ಕಷ್ಟಪಟ್ಟು ದುಡ್ದು ಅವ್ರ ಜೀವನ ಸಾಗಿಸ್ತಿದ್ದಾರೆ. ಯಾವುದೇ ಅವರು ಅಕ್ರಮವಾದ ಚಟುವಟಿಕೆಗಳಾಗಲಿ, ಅಕ್ರಮವಾದ ಮಾದಕ ವಸ್ತುಗಳಿಗೆ ಅಂಥವು ಯಾವುದೂ ಮಾರಾಟ ಮಾಡ್ತಿಲ್ಲ. ಅವ್ರ ಜೀವನ ಹೇಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಕೂಡ ಬಡವರಾಗೇ ಇದ್ದಾರೆ. ಇವತ್ತು ಬಡವರಿಗೆ ಇವತ್ತು ನಗರಸಭಾ ಅಧಿಕಾರಿಗಳು ಒಂದು ವ್ಯಾಪಾರ ಮಾಡೋದಕ್ಕೆ ಅವರು ನಿಗದಿತ ಸ್ಥಳಗಳನ್ನು ಗುರುತು ಮಾಡಿ ಅವರು ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆದರೆ ಇವತ್ತು ಇಲ್ಲೇನು ನಿಯೋಟನ್ನು ಮತ್ತು ಗೊಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿ ಇವತ್ತು 80 ಅಡಿ ಅಗಲವಾದ ಒಂದು ರಸ್ತೆ ಇದೆ. ಇಲ್ಲಿ ಆ ಪಕ್ಕದಲ್ಲಿ ಒಂದು ಫುಟ್ಪಾತಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋರ ಮೇಲೆ ನೀವು ದೌರ್ಜನ್ಯ ಎಸ್ತಿರಲ್ಲ. ನೀವು ಅವರು ಕಷ್ಟಪಟ್ಟು ಕಟ್ಟಿರೋಂಥ ಒಂದು ವಸ್ತುಗಳನ್ನೆಲ್ಲ ನೀವು ಹೊಡೆದು ಹಾಳು ಮಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಯಾರು ನಿಮ್ಗೆ ಅಧಿಕಾರ ಕೊಟ್ಟರು? ಇವತ್ತು ನಿಮ್ಮ ಕಾನೂನು ಗೊತ್ತಾಯಿದೆಯಾ? ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ, ಕಮಿಷನರ್ ಸುತ್ತೋಲೆ ಇದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡೋದಕ್ಕೆ ಅವ್ರಿಗೆ ರಕ್ಷಣೆ ಕೊಡಬೇಕಂತೇಳಿ ಕಮಿಷನರ್ ಸುತ್ತೋಲೆ ಇದೆ. ಈ ಕಾನೂನುಗಳೆಲ್ಲ ಇದ್ದರೂ ಕೂಡ ನೀವು ಏಕಾಏಕಿ ಬಂದು ಇವತ್ತು JCBಗಳ ಮುಖಾಂತರ ಇವತ್ತು ಬಡವರಿಗೆ ಒಂದು ನೋಟಿಸ್ ಕೊಡ್ದಿರಾ, ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಸ್ಥಳ ಗುರುತು ಮಾಡಿಕೊಡ್ದಿರಾ, ಏಕಾಏಕಿ ಬಂದು ಹೊಡೆದಾಗ್ತಿರಲ್ಲ ನೀವು. ಇವತ್ತು ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ತಕ್ಕ ಉತ್ತರವನ್ನು ಕೊಡ್ತೇವೆ. ಹೋರಾಟಗಳ ಮುಖಾಂತರ ನಿಮಗೆ ಪಾಠ ಕಲಿಸ್ತೇವೆ. ಯಾಕಂತಂದರೆ ಇವತ್ತು
ಬಡವರಿಗೆ ನೀವು ಅಧಿಕಾರಿ ಇವತ್ತು ಅಧಿಕಾರಿಗಳು ನಿಮ್ಮ ನೇಮಕ ಮಾಡಿರೋದೇನಕ್ಕೆ ನೀವು ಬಡವರು ಗುರ್ತು ಮಾಡಿ ಅವ್ರಿಗೆ ಒಂದು ವ್ಯಾಪಾರ ಮಾಡೋದಕ್ಕೆ ಒಂದು ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀವು ಮಾಡಿಕೊಡ್ಬೇಕಾಗಿತ್ತು. ಆದರೆ ಇವತ್ತು ಇವತ್ತು ಸರ್ಕಾರಿಗಳ ಜಾಗದನ್ನು ಒತ್ತುವರಿ ಮಾಡಿದ್ದಾರೆ. ಏನು ಬಂಗ್ಲಾ ಕಟ್ಬಿಟ್ಟಿದೆ ಅಂದರೆ ಇವರೆಲ್ಲನೂ ಒತ್ತುವರಿ ಮಾಡಿದ್ದಾರೆ. ಮಾಡಿರೋಂಥ ಅಪಾರ್ಟ್ಮೆಂಟ್ಸ್ ನಮ್ಮ ದಾಖಲೆ ಸಮೇತ ಕೊಡ್ತೀವಿ ರೀ ನಾವು. ಯಾವ್ಯಾವ ಅಪಾರ್ಟ್ಮೆಂಟ್ಸ್ ಅವರು ಯಾವ್ಯಾವ ಜಾಗದವರು ಯಾವ ಬಲೆಡ್ರು ಇವತ್ತು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿದಾರೋ ಅಂಥವ್ನು ತೆರವು ಮಾಡಿರಿ ನೀವು. ಅದನ್ನು ಬಿಟ್ಟು ಇವತ್ತು ಬಡವರು ಒಂದು ಚಿಕ್ಕದಾಗಿ ಒಂದು ತಳ್ಳ ಗಾಡಿಗಳು ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಒಂದು ಗಾಡಿ ಮೇಲೆ ಹಣ್ಣು ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅಂಥವ್ರ ಮೇಲೆ ನೀವು ದೌರ್ಜನ್ಯ ತೋರಿಸ್ತೀರ ನೀವು. ಇವತ್ತು ನಿಮಗೆಲ್ಲ ಕಾನೂನು ದಾಖಲೆಗಳಿದೆ ನಮ್ಮ ಹತ್ರ, ಎಲ್ಲ ಆದೇಶ ಪ್ರತಿಗಳಿದೆ ನಮ್ಮ ಹತ್ರ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇರೋದಿದೆ, ಹೈಕೋರ್ಟ್ ಆದೇಶ ಇದೆ, ಮತ್ತು ಕಮಿಷನರ್ ಸುತ್ತೋಲೆ ಇದೆ, ರಕ್ಷಣೆ ಕೊಡಬೇಕದು. ಇವತ್ತಿಂದ ಪ್ರಜಾವಾಣಿ ಪತ್ರಿಕೆ ನೋಡಿದೆ ಅಂದರೆ ನೀವು ಅಧಿಕಾರಿಗಳೇ, ನೀವು ಏನು ನಗರಸಭೆಯಲ್ಲಿ ಕೂತಿರೋ ಅಧಿಕಾರಿಗಳೇ, ಇವತ್ತಿಂದ ಪ್ರಜಾವಾಣಿ ಪತ್ರಿಕೆ ನೋಡಿರಿ. ಇವತ್ತು ಏನು ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಇವತ್ತು ಸ್ವಾವಲಂಬಿಯಾಗಿ ಒಂದು ಸ್ವಾಭಿಮಾನವಾಗಿ ಬದುಕಲ್ಲಿ ಇವತ್ತು ಏನು ಡೈಲಿ ಫೈನಾನ್ಸ್ ದಂಧೆಗಳನ್ನೆಲ್ಲ ನಿಲ್ಲಬೇಕು ಅಂತೇಳಿ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಇವತ್ತು ಒಂದು ಬಡವರು ಇವತ್ತು ಸಬ್ಸಿಡಿ ಇದರಲ್ಲಿ ಒಂದು ಅಕೌಂಟ್ ಮಾಡಿಸ್ಕೊಂಡು ವ್ಯಾಪಾರ ಮಾಡೋದಕ್ಕೆ 10ರಿಂದ 50 ಸಾವಿರವರೆಗೂ ಅವರು ಸಾಲಗಳು ತಗೊಂಡು ಇವತ್ತು ಅವರು ಜೀವನ ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ನೀವು ದೌರ್ಜನ್ಯ ಎಸಗಿದಿರಲ್ಲ. ನೀವು ನಿಜವಾದ ನೀವು ಅಧಿಕಾರಿಗಳಾಗಿದ್ದರೆ ಅವ್ರಿಗೆ ಗುರ್ತು ಮಾಡಿಕೊಡ್ರಿ. ನೀವು ನೀಟಾಗಿ ಅವ್ರಿಗೊಂದು ಹಾಕಿಂಗ್ ಮಾಡಿಕೊಡ್ರಿ, ಒಂದು ವ್ಯಾಪಾರ ಮಾಡೋಕ್ಕೆ ಸ್ಥಳ ಗುರ್ತು ಮಾಡಿಕೊಡಿ. ನಾವು ಲಾಸ್ಟು ನಗರಸಭೆ ಏನು ಆಯುಕ್ತರಿದ್ರಲ್ಲ ನರಸಿಂಹಮೂರ್ತಿ ಅವ್ರು ಗಮನಕ್ಕೆ ತಂದಾಗ ಜಾಗ ಗುರ್ತು ಮಾಡಿಕೊಡ್ತೀವಿ, ಅವ್ರು ಗುರ್ತಿನ ಚೀಟಿಗಳು ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಇವತ್ತು ಬಡವರಿಗೆ ಬದುಕೋದಕ್ಕೆ ನೀವು ದಾರಿ ಮಾಡ್ಕೊಳ್ಳೋದು ಬಿಟ್ಟು ಬಡವ್ರ ಮೇಲೆ ನೀವು ಯಾರೋ ಬಲಿಯಾಡ್ರು, ಯಾರೋ ಅಸೋಸಿಯೇಷನ್ ಅವರು, ಯಾರೋ ಅಪಾರ್ಟ್ಮೆಂಟ್ಸ್ಗಳವರು ಯಾರು ಬಂದ ತಕ್ಷಣ ಇವತ್ತು ಈ ಗ್ರಾಮಸ್ಥರು ವ್ಯಾಪಾರ ಮಾಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಂತಂದರೆ ಇವತ್ತು ಮುಂದಿನ ದಿನದಲ್ಲಿ ನಿಮ್ಮ ನಗರಸಭೆ ಮುಂದೆ ನಾವು ಹೋರಾಟಗಳನ್ನ ಹಮ್ಮಿಕೊಬೇಕಾಗುತ್ತೆ ಬಂಧುಗಳೇ. ಇವತ್ತು ನೋಡಿರಿ, ಪ್ರಜಾವಾಣಿ ಪತ್ರಿಕೆ ಕೊಡಪ್ಪ ಇಲ್ಲಿ, ಇವತ್ತಿನ ಪ್ರಜಾವಾಣಿ ಪತ್ರಿಕೆ ನೋಡ್ರಿ. 16 ವರ್ಷಗಳಿಂದ ಇಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿಯನ್ನ, ಹೋಟೆಲ್ ಅನ್ನ, ಹಾಗೆಯೇ ವಿವಿಧ ರೀತಿಯಾದಂತಹ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಳ್ತಿದ್ರು. ಏಕಾಏಕಿ ಈ ಅಂಗಡಿಗಳನ್ನ ತೆರವುಗೊಳಿಸಿದ್ದರಿಂದ ಈಗ ಅವರು ಬದುಕು ಮೂರಾಬಟ್ಟೆ ಆಗಿದೆ. ಇನ್ನು ಕೆಲ ಪಿಸು ಮಾತುಗಳು ಕೂಡ ಅಲ್ಲಿ ಕೇಳಿ ಬಂದವು. ಇಲ್ಲಿ ಒಂದಷ್ಟು ಜನ ಹಫ್ತಾ ವಸೂಲಿ ಮಾಡ್ತಿದ್ರಂತೆ. ಹಫ್ತಾ ವಸೂಲಿ ಯಾರೋ 3ನೇವರಿಗೆ ಹೋಗ್ತಿದೆ, ಇಲ್ಲಿನ ಸದಸ್ಯರುಗಳಿಗೂ ಹೋಗ್ತಿಲ್ಲ ಎನ್ನುವಂತ ಅಪಸ್ವರ ಅವರ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದರಿಂದ ನಗರಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿ ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ ಎನ್ನುವಂತ ಪಿಸು ಮಾತುಗಳು ಕೂಡ ಕೇಳಿ ಬಂದವು. ಅದು ಯಾವುದು ಸತ್ಯವೋ ಯಾವುದು ಮಿಥ್ಯವೋ, ಆದ್ರೆ ಇಲ್ಲಿ ಈ ಒಂದು ಅಂಗಡಿಗಳಿಂದ ಒಂದಷ್ಟು ಕಿರಿಕಿರಿ ಉಂಟಾಗ್ತಿದೆ ಎನ್ನುವಂತದ್ರಿಂದಲೇ ಈ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ದವು. ಹಾಗಾಗಿ ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸಿದ್ದಕ್ಕೆ ಇಂದು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರ ಹಾಕಿದರು. 20 ವರ್ಷ ಆಯ್ತು ನಾನು ಬಂದು, ಇವಾಗ 3 ಕಿತ್ತ ಬಂದು ದಂಸ್ ಮಾಡ್ಯವ್ರಿ ಅಂಗಡಿ ಬಂದು. ಅಲ್ಲಿ 2 ವರ್ಷ ಇತ್ತು ನಾನು ಪೆಟ್ಟೆ ಅಂಗಡಿ ತಗೊಬಂದು ಇಲ್ಲಿ ಇಕ್ಕಿದೆ. ಇಲ್ಲೊಂದು ಕಿತ್ತ ದಂಸ್ ಮಾಡಿದ್ರು, ತಿರ್ಗಾ ನೆನ್ನೆ ಒಂದು ದಂಸ್ ಮಾಡ್ಯವ್ರೆ. ನೆನ್ನೆಲ್ಲ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಇಲ್ಲೇ ಕಾದ್ಕೊಂಡಿದ್ದೆ 20 ವರ್ಷ ನಿಂಕ. ಅಂಗಡಿ ಹಾಕಿರೋದು 1 ವರ್ಷ ನಿಂಕ. ಟೀ ಅಂಗಡಿ ಅಣ್ಣ. ನಾನು ಸ್ವಂತವಾಗಿ ಇಟ್ಕೊಂಡಿದ್ದೀನಿ ಅಂಗಡಿನ. ನಾನು ಯಾರಿಗೂ ಬಾಡಿಗೆಕ್ಕೂ, ಇದೇ ಊರು, ಅಪಾರ್ಟ್ಮೆಂಟಲ್ಲಿದ್ದೆ. ಆ ಕಡೆ ಇತ್ತು, ಆ ಕಡೆ ಕಾರ್ ಥರ ಇತ್ತು, ಅಲ್ಲಿ ಇಟ್ಕೊಂಡಿದ್ದೆ. ಅಲ್ಲಿಂದ ಬಂದು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕಮ್ಮ ಅಂತ ಈ ಕಡೆ ಒಳಗಡೆ ಹಾಕಿದ್ರು, ಚರ್ಚ್ ಒಳಗಡೆ. ಚರ್ಚ್ ಒಳಗಡೆಯಿಂದ ಏನು ಮಾಡಿದ್ರು, ಚರ್ಚ್ ಅವ್ರು ಕೊಟ್ಟಿದ್ದು 3 ಎಕರೆ, ನೀನು ಆ ಕಡೆ ಹಾಕ್ಕೊಳ್ಳಮ್ಮ ಅಂದರು. 4 ಜಾಗದಲ್ಲಿ ನನ್ನ ಚೇಂಜ್ ಮಾಡಿದ್ದಾರೆ ಸರ್ ನನಗೆ. ನಾನು ಅದಕ್ಕೆ ಮೊನ್ನೆ ಬಂದು ತಳ್ಳೋವಾಗ ಹೇಳಿದೆ, ಅದು ಅಪಾರ್ಟ್ಮೆಂಟ್ ಕಟ್ಟಿರೋದು ಗೌರ್ಮೆಂಟ್ ಜಾಗ, ಅದು ಯಾಕೆ ಕಟ್ಟಕ್ಕೆ ಹೋದ್ರಿ? ಬಡವ್ರದ್ದು ಹೊಡೆದಾಕೋಗಿ ಕಟ್ಟಿದ್ರ ನೀವು? ಆ ಅಪಾರ್ಟ್ಮೆಂಟ್ ಏನಕ್ಕೆ ಕಟ್ಟಿದೆ? ಅವ್ನು ಸೊಮ್ಮೇರೆ ಅಂತ ಗೊತ್ತಿದ್ದಿದ್ರೆ ಅವ್ನು ಕಟ್ಟಬೇಕಾಗಿತ್ತು ಅಲ್ವಾ? ಅಲ್ಲೇ ಅವ್ನು ಪಾರಿನಲ್ಲೇ ಕಟ್ಬೇಕಾಗಿತ್ತು. ನಾನು ಹೋಟ್ಲ್ ಹಾಕ್ಕೊಂಡಿದ್ದೀನಿ ಸರ್. 3 ದಿನದಿಂದ ಹೋಟ್ಲಿಲ್ಲ. ನಾವು ಹೆಂಗೋ ಊಟ ಇವಾಗ 3 ದಿನದಿಂದ ಅಂಗಡಿ ಬಂದ್ ಮಾಡಿಸಿದ್ದೀವಿ. ನಾವು ಹೆಂಗೆ ಜೀವನ ಮಾಡೋದು? ಧನಲಕ್ಷ್ಮಿ ಸಂಘದಲ್ಲಿ 2 ಲಕ್ಷ ಮಾಡ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗುಡ್ಸಿಲ್ ಥರ ಹಾಕ್ಕೊಂಡಿದ್ದೆ, ನೀರು ಬರುತ್ತೆ ಅಂತ ಅದು ಸೀಟ್ಗಳೆಲ್ಲ ಹಾಕ್ಕೊಳಕ್ಕೆ. ಧನಲಕ್ಷ್ಮಿಯಲ್ಲಿ 2 ಲಕ್ಷ ಐತೆ ಸಾಲ. ಏನು ನೋಡಿಕೊಟ್ರು ಪಾಪ ಅವರು ಧನಲಕ್ಷ್ಮಿಯಲ್ಲೂ. ನಮ್ಮ ಮಕ್ಳು ನೋಡಿಕೊಟ್ರು. ಈಗ ಗಂಡು ಮಕ್ಳು ಕಟ್ತಾರೆ, ಆ ಅಮ್ಮ ಕಟ್ಟಿಲ್ಲ ಅಂದರೆ ವಯಸ್ಸಾಗ್ಬಿಟ್ಟೈತೆ ಅಂತ ಗೌರ್ಮೆಂಟಿಂದ ಕೊಟ್ಟರೆ ನನಗೆ ನನ್ನ ದುಡ್ಡು ಹೇಳಿ ಸಹ. ಇನ್ನೂ ಎಷ್ಟು ಇದು ಮಾಡೋದು? 10 ಜಾಗದಲ್ಲಿ ಚೇಂಜ್ ಮಾಡಿದ್ದಾರೆ ನನ್ನ. ಯಾರೇನು ಇದು ಮಾಡಿ, ನನಗೆ 25 ವರ್ಷ ಆಗೋಯ್ತು ಸರ್. ನಾನು ಈ ಕಡೆ ಬಂದು 25 ವರ್ಷದಿಂದ ನಾನು ಚೇಂಜ್ ಅಲ್ಲೋಗು ಇಲ್ಲೋಗು ಅಂತ ಮಾಡಿ ಮೊನ್ನೆ ಎಲ್ಲ ಸೋರ್ತಾ ಇತ್ತು ಗುಡಿಸಲು. ಆ ಕಡೆ ಆ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ ಸರ್, ಅಪಾರ್ಟ್ಮೆಂಟ್ನ. ಆ ಅಪಾರ್ಟ್ಮೆಂಟು ಗೌರ್ಮೆಂಟ್ ಜಾಗ, ಅದು ಗೌರ್ಮೆಂಟ್ ಜಾಗ. ಅದನ್ನ ಯಾರು ಎತ್ತಿ ಕಟ್ಬಿಟ್ಟು ಇವಾಗ ಕಟ್ಬಿಟ್ಟವ್ರೆ. ಒಳಗಡೆ ಕಟ್ಟಿ ಅವ್ನಿಗೆ ಕಟ್ಟಿ ಕೊಟ್ಬಿಟ್ರು. ಅವ್ನು ಯಾಕೆ ಬರಬೇಕಿತ್ತು? ಸೊಮ್ಮೇರೆ ಅಂದ್ಬಿಟ್ಟು ಅವ್ನು ಬಿಡಬೇಕಾಗಿತ್ತು. ನನಗೆ ಬೇಡ ಅಂದ್ಬಿಟ್ಟು
ನಾವು ಆವತ್ತಿಂದ ನಾವು ಮಾಡ್ಕೊಂಡು ತಿಂತಾಯಿದ್ದು. ನಮ್ಗೆ ಜಾಗ ಬೇಕು ಸರ್, ನಮ್ಮ ಜಾಗ ನಮ್ಗೆ ಬೇಕು. ನಾವು ಯಾರಿಗೂ ತೊಂದರೆ ಮಾಡಿಲ್ಲ, ರೋಡಲ್ಲಿ ಕಟ್ಟಿಲ್ಲ ನಾವು, ಆಯಿತಾ? ರೋಡಲ್ಲಿ ಇಲ್ಲ ಸರ್ ನಾವು.